ಬದುಕಿನ ಸಂಧ್ಯಾ ಸಮಯ ಅನುಭವ ಜ್ಞಾನಾಮೃತ ಹಿರಿತನದ ವಾಯೋಮಾನ ಬಾಳಿನ ನೆನಪಿನ ಕಥನ ಕಷ್ಟ ಸುಖ ನೋವು ನಲಿವು ವಿದ್ಯೆ ಬುದ್ಧಿ ಕಲಾತ್ಮಕ ಆರೋಗ್ಯವೇ ಬದುಕಿನ ಬೆಳಕು ತಂತ್ರ ಸ್ವತಂತ್ರ ವಿಜ್ಞಾನದಿ ತಿಳುಕು ಹಿರಿಯರಿಗಾಗಿ ಹಿರಿಯರಿಗೋಸ್ಕರ ಅನುಭವ ಕಾರ್ಯಕ್ರಮ ಅನುಭವ ಕಾರ್ಯಕ್ರಮ. ಹಾಯ್ ಹಲೋ ನಮಸ್ಕಾರ, ಆರ್ ಜೆ ಸುನಿಲ್ ಮಾತಾಡ್ತಿದ್ದೀನಿ. ಇವತ್ತಿನ ದಿನ ಹಿರಿಯರಿಗಾಗಿ ಹಿರಿಯರಿಗೋಸ್ಕರ ಪ್ರಸಾರವಾಗ್ತಿರುವಂತಹ ನವದೆಹಲಿಯ ವಿಜ್ಞಾನ್ ಪ್ರಸಾರ್ ಪ್ರಾಯೋಜಕತ್ವದ ಅನುಭವ ಕಾರ್ಯಕ್ರಮಕ್ಕೆ ಪ್ರೀತಿ ಕೇಳಿಗರಿಗೆ ಆತ್ಮೀಯದಂತ ಸ್ವಾಗತ ಸುಸ್ವಾಗತವನ್ನು ಸಹ ತಿಳಿಸ್ಕೊಡ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಒಬ್ಬ ಹಿರಿಯರು ಸಹ ಇರ್ತಾರೆ. ಅವರು ಕೇವಲ ಹಿರಿಯರಷ್ಟೇ ಅಲ್ಲ, ಗುರುಚಿಂತಕರು, ಲೇಖಕಿ, ನಿವೃತ್ತ ಸಂಸ್ಕೃತ ಪ್ರಾಧ್ಯಾಪಕಿ ಹಾಗೂ ಗಮಕ ವಾಚನಕಾರರಾದಂತಹ ಸತ್ಯವತಿ ರಾಮನಾಥ್ ಮೇಡಮ್ ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಇರ್ತಾರೆ. ಅವರು ನಾನಾ ಕ್ಷೇತ್ರಗಳಲ್ಲಿ ಅವ್ರದ್ದೇ ಆದಂಥ ಒಂದು ಸಾಧನೆಯನ್ನು ಸೇವೆಯನ್ನು ಸಲ್ಲಿಸಿದ್ದಾರೆ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅವರ ಸೇವೆಯನ್ನು ಅವರ ಸಾಧನೆಯನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡೋಣ. ಒಬ್ಬ ಹಿರಿಯರಾಗಿ ಅವರು ಏನು ಹೇಳ್ತಾರೆ ಅಂತೇಳಿ ಅವ್ರನ್ನೇ ಕಾರ್ಯಕ್ರಮದಲ್ಲಿ ಮಾತಾಡ್ಸೋಣ. ನಮಸ್ಕಾರ ಮೇಡಮ್, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯದಂತ ಸ್ವಾಗತ ಸುಸ್ವಾಗತ ಮೇಡಮ್. ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ ಮೇಡಮ್. ಇವತ್ತಿನ ಕಾರ್ಯಕ್ರಮದಲ್ಲಿ ತಮ್ಮ ಬಗ್ಗೆ ನಾವು ಮಾತಾಡ್ತಿದ್ದೀವಿ. ತಾವು ಒಬ್ಬ ಹಿರಿಯರಾಗಿ ಹಿರಿಯರಷ್ಟೇ ಅಲ್ಲ, ತಾವು ಗುರುಚಿಂತಕರು ಸಹ ಆಗಿದ್ದೀರಾ, ಲೇಖಕಿ ಆಗಿದ್ದೀರಾ, ಹಾಗೆ ನಿವೃತ್ತ ಸಂಸ್ಕೃತ ಪ್ರಾಧ್ಯಾಪಕಿ ಸಹ ಆಗಿದ್ರಿ, ಜೊತೆಗೆ ತಾವು ಗಮಕ ವಾಚನಕಾರರು ಸಹ ಆಗಿದ್ದೀರಾ. ಮೊದಲೇದಾಗಿ ತಾವು ಸಂಸ್ಕೃತ ಪ್ರಾಧ್ಯಾಪಕಿ ಸಹ ಆಗಿದ್ರಿ. ಸಂಸ್ಕೃತ ಪ್ರಾಧ್ಯಾಪಕಿ ಆಗಿ ತಾವು ಎಷ್ಟು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ರಿ ಮೇಡಮ್? ಇದ್ರ ಬಗ್ಗೆ ಏನು ಹೇಳ್ತೀರಾ ಮೇಡಮ್? ಸಂಸ್ಕೃತ ಭಾಷೆ ಅಂತಂದ್ರೆ ವೇದಗಳು, ಉಪನಿಷತ್ತುಗಳು, ರಾಮಾಯಣ, ಮಹಾಭಾರತ, ಭಗವದ್ಗೀತೆ ಇವೆಲ್ಲವೂ ಕೂಡ ಸಂಸ್ಕೃತದಲ್ಲೇ ಇರೋದು. ನನಗೆ ಸಂಸ್ಕೃತನ ಕಲ್ತ್ಕೊಂಡ್ರೆ ನಾವು ಎಲ್ಲಾ ಗ್ರಂಥಗಳನ್ನು ಕೂಡ ಓದೋದಕ್ಕೆ ಒಂದು ಅವಕಾಶವಾಗುತ್ತೆ. ಜೊತೆಗೆ ಸಂಸ್ಕೃತ ಪ್ರಾಧ್ಯಾಪಕಿಯಾಗಿ ನಾನು ಎಷ್ಟೊಂದು ಜ್ಞಾನ ಬೆಳೆಸ್ಕೊಂಡೆ ಅಂತ ಅನ್ನೋದ್ರ ಬಗ್ಗೆ ನನಗೆ ಹೆಮ್ಮೆನೆ ಅಂತಾನೆ ಅನ್ಸುತ್ತೆ. ನನಗೆ ಮಕ್ಕಳಿಗೆ ಪಾಠ ಮಾಡೋದಷ್ಟೇ ಅಲ್ಲ, ಪಾಠ ಮಾಡೋದ್ರ ಜೊತೆಗೆ ನಾವುಗಳು ಕೂಡ ವಿದ್ಯಾವಂತರಾಗ್ತಾ ಹೋಗ್ತೀವಿ. ವಿದ್ಯೆ ಅಂತ ಅನ್ನೋದು ಅದು ಕೇವಲ ಒಂದು ಸಣ್ಣ ಕ್ಷೇತ್ರಕ್ಕೆ ಸೀಮಿತವಾದದ್ದಲ್ಲ. ಅದು ಬೆಳೀತಾ 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 ಇನ್ನೂ ಎಷ್ಟು ಇದೆಯಪ್ಪ ಕಲ್ತ್ಕೊಳ್ಳೋದು, ಇನ್ನೂ ಎಷ್ಟು ಇದೆಯಪ್ಪ ಅಂತ ಅಂದ್ಬಿಟ್ಟು ನಮ್ಮ ಜ್ಞಾನಾರ್ಜನೆ ಹೋಗ್ತಾನೆ ಇರುತ್ತೆ. ಅದಕ್ಕೆ ಒಂದು ಜನ್ಮ ಸಾಲದು. ಆ ಸರಸ್ವತಿ ಭಂಡಾರ ಅಂತ ಅನ್ನೋದು ತುಂಬಾ ವಿಪುಲವಾಗಿದೆ. ಆದ್ರೆ ನಾವು ಕೆಲಸದ ಮಧ್ಯಾಹ್ನ ಕೂಡ ಈ ಜ್ಞಾನ ಭಂಡಾರನ ಬೆಳೆಸ್ಕೊಂಡು ಹೋಗೋದಕ್ಕೆ ತುಂಬಾ ಅನುಕೂಲವಾಗುತ್ತೆ ಈ ಶಿಕ್ಷಣ ಕ್ಷೇತ್ರ. ವಿದ್ಯಾರ್ಥಿಗಳಿಗೆ ನಾನು ಬೋಧನೆ ಮಾಡ್ತಾನೆ ಬೇಕಾದಷ್ಟು ಜ್ಞಾನ ಸಂಪಾದನೆ ಮಾಡೋದಕ್ಕೆ ತುಂಬಾ ಅವಕಾಶ ಉಂಟಾಯ್ತು ಅಂತ ಅಂದ್ಬಿಟ್ಟು ನನ್ನ ಒಂದು ಅನುಭವವನ್ನ ನಿಮ್ ಜೊತೆ ಹಂಚ್ಕೊಳ್ಳಕ್ಕೆ ನಾನು ಇಷ್ಟಪಡ್ತೀನಿ. ಖಂಡಿತ. ಎಷ್ಟು ವರ್ಷಗಳ ಕಾಲ ಒಟ್ಟಾರೆಯಾಗಿ ತಾವು ಸಂಸ್ಕೃತ ಪ್ರಾಧ್ಯಾಪಕಿ ಆಗಿ ಸೇವೆ ಸಲ್ಲಿಸಿದ್ರಿ ಮೇಡಮ್? ನಾನು ಈಗಲೂ ಮಾಡ್ತಾನೆ ಇದ್ದೀನಿ. 34 ವರ್ಷ ನಾನು ಕಾಲೇಜ್ನಲ್ಲಿ ಇದ್ರು ಕೂಡ ನಾನು ಸುಮಾರು 18ನೇ ವಯಸ್ಸಲ್ಲೇನೆ ನಮ್ಮ ಹಳ್ಳಿಗಳಲ್ಲಿ SSLC ವಿದ್ಯಾರ್ಥಿಗಳು ಬರ್ತಾ ಇದ್ರು. ನಾನು BSc ಓದಿದ್ದೀನಿ ಅಂತ ಹೇಳ್ಬಿಟ್ಟು ಟ್ಯೂಷನ್ ಕಳಿಸ್ತಾ ಇದ್ರು. ಅಲ್ಲೇ ಹಳ್ಳಿನಲ್ಲೇ ಮಾಡ್ತಾ ಇದ್ದೆ. ನಮ್ಮ ಮನೆಯಲ್ಲೇ ಅಕ್ಕಪಕ್ಕದ ಹಳ್ಳಿಯವರೆಲ್ಲ ಬರ್ತಾ ಇದ್ರು. ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಕೂಡ ಇವತ್ತಿಗೂ ಕೂಡ ನಾನು ಬೆಳಗ್ಗೆ ಮತ್ತು ಸಾಯಂಕಾಲ ಅವರ ಟೈಮಿಗೆ ಸರಿಯಾಗಿ ಹೇಗೆ ಅನುಕೂಲನೋ ಹಾಗೆ ಸುಮಾರು ವಿದ್ಯಾರ್ಥಿಗಳಿಗೆ ನಾನು ಈಗಲೂ ಕೂಡ ಬೋಧನೆ ಮಾಡ್ತಾನೆ ಇದ್ದೀನಿ ನಾನು. ಖಂಡಿತ ಮೇಡಮ್. ಜೊತೆಗೇನೆ ತಾವು ಲೇಖಕಿ ಸಹ ಆಗಿದ್ದೀರಾ, ಜೊತೆಗೆ ಗುರುಚಿಂತಕಿ ಸಹ ಆಗಿರುವಂಥದ್ದು, ಮುಖ್ಯವಾಗಿ ಜೊತೆಗೇನೆ ಗಮಕ ವಾಚನಕಾರರು ಸಹ ತಾವು ಆಗಿದ್ದೀರಾ. ಲೇಖಕಿಯಾಗಿ ಬರೆಯೋದಕ್ಕೆ ಯಾವಾಗಿಂದ ತಾವು ಪ್ರಾರಂಭ ಮಾಡಿದ್ರಿ ಮೇಡಮ್ ಅಂತ? ಬೋಧನೆ ಕೆಲಸನ ನಾನು ತುಂಬಾ ವರ್ಷದಿಂದಾನು ಮಾಡ್ತಾನೆ ಇದ್ದೀನಿ. ಉಪನ್ಯಾಸಗಳನ್ನ ಸುಮಾರು ಅದು 35 ವರ್ಷನೇ ಆಗಿದೆ. ಅದುವೇ ಅವತ್ತಿಂದ ಕೂಡ ನಾನು ಭಗವದ್ಗೀತೆ, ರಾಮಾಯಣ, ಮಹಾಭಾರತ, ದುರ್ಗಾ ಸಪ್ತಶತಿ ಮತ್ತೆ ವಿವೇಕ ಚೂಡಾಮಣಿ ಈ ತರ ಬೇಕಾದಷ್ಟು ಗ್ರಂಥಗಳ ಬೇಗಿದ್ರೆ ಉಪನ್ಯಾಸಗಳನ್ನ ಕೊಟ್ಟಿದ್ದೀನಿ. ಉಪನ್ಯಾಸಗಳನ್ನ ಮಾಡ್ತಾ ಇರುವಾಗ ಎಲ್ಲಾರು ಕೇಳ್ತಾ ಇದ್ರು, ಮೇಡಮ್ ನೀವು ಉಪನ್ಯಾಸ ಮಾಡ್ತೀವಿ, ಮನೆಗೆ ಹೋಗೋಷ್ಟೊತ್ತಿಗೆ ಮರ್ತೇ ಹೋಗ್ಬಿಡುತ್ತೆ. ಅದು ಪುಸ್ತಕದ ರೂಪದಲ್ಲಿ ಇದ್ರೆ ನಾವು ಯಾವಾಗ್ಲಾದ್ರೂ ಜ್ಞಾಪಕ ಬಂದ್ರೆ ಅಥವಾ ನಮಗೆ ಬಂದ್ರೆ ನಾವು ಶೆಲ್ಫ್ ಅಲ್ಲಿ ಬುಕ್ ಇಟ್ಕೊಂಡಿರ್ತೀವಿ, ಅದನ್ನ ತೆಗೆದು ನೋಡಬಹುದು. ಅದರಿಂದ ಪುಸ್ತಕದ ರೂಪದಲ್ಲಿ ಇರ್ಲಿ ಅಂತ ಹೇಳಿದ್ದು ನನಗೆ ಒಂದ್ ರೀತಿ ಅದು ಒಂಥರ ಆಸಕ್ತಿ ಬೆಳಿ. ಒಟ್ಟಾರೆ ಎಷ್ಟು ವರ್ಷಗಳಿಂದ ತಾವು ಲೇಖಕರಾಗಿ ಬರೆಯೋದಕ್ಕೆ ಪ್ರಾರಂಭ ಮಾಡಿದ್ರಿ ಮೇಡಮ್? ಎಷ್ಟು ವರ್ಷಗಳ ಕಾಲದಿಂದ ಬರೀತಿದ್ದೀರಾ?
2016ರಿಂದ ನಾನು ಶುರು ಮಾಡಿದ್ದಪ್ಪ. ರೀಸೆಂಟ್ ಆಗಿ ಒಂದು 4-5 ವರ್ಷದಿಂದ ತಾವು ಬರೆಯೋದಕ್ಕೆ ಪ್ರಾರಂಭ ಮಾಡಿದ್ರಿ. 8 ಪುಸ್ತಕಗಳನ್ನ ಪಬ್ಲಿಷ್ ಮಾಡಿದ್ದೀನಿ ನಾನು. ಓಕೆ. ಇನ್ನು ಪಬ್ಲಿಷ್ ಆಗುವಂತದ್ದಿದೆ. ಈಗ ಕೋವಿಡ್ ಪೀರಿಯಡ್ ಆಗಿರೋದ್ರಿಂದ ಯಾರು ಪುಸ್ತಕ ಪಬ್ಲಿಕೇಶನ್ ತಗೋತಾ ಇಲ್ಲ ಇವಾಗ. ಓಕೆ. ಇನ್ನು ಒಂದ್ 3-4 ಪುಸ್ತಕ ಆಗುವಷ್ಟು ಲೇಖನಗಳಿದೆ ನನ್ನ ಹತ್ರ. ಖಂಡಿತ ಮೇಡಮ್. ಹಾಗೆ ಒಬ್ಬ ಮಹಿಳೆ ಅಂದ ಕೂಡಲೇ ಮನೆಯ ಜವಾಬ್ದಾರಿ ಒಂದು ಕಡೆ ಇರುತ್ತೆ, ಸಂಸಾರದ ಒಂದು ಜವಾಬ್ದಾರಿ ಒಂದು ಕಡೆ ಇರುತ್ತೆ, ಮತ್ತೊಂದು ಕಡೆ ತಾವು ಲೇಖಕಿ ಆಗಿದ್ದೀರಾ, ಗುರುಚಿಂತಕಿಯಾಗಿ ಪ್ರವೃತ್ತಿಯನ್ನು ಪ್ರಾರಂಭ ಮಾಡಿದ್ರಿ, ಜೊತೆಗೆ ಸಂಸ್ಕೃತ ಪ್ರಾಧ್ಯಾಪಕಾಗಿ ಇವಾಗೂ ಸಹ ತಾವು ಮುಂದುವರಿಸ್ತಿದ್ದೀನಿ, ನಿವೃತ್ತಿ ಹೊಂದಿದ ನಂತರ ಸಹ ಬೇರೆ ರೀತಿಯಲ್ಲೇ ಸಂಸ್ಕೃತ ಪ್ರಾಧ್ಯಾಪಕಾಗಿ ಅಂದರೆ ಮಕ್ಕಳಿಗೆ ಸಂಸ್ಕೃತ ಬೋಧನೆಯನ್ನು ಮಾಡ್ತಿದ್ದೀನಿ ಅಂತೇಳಿ ಹೇಳಿದ್ರಿ. ನಂತರ ಗಮಕ ವಾಚನಕಾರರು ಸಹ ಆಗಿದ್ದೀರಿ. ಇವೆಲ್ಲದನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಹೇಗೆ ಸಾಧ್ಯ ಮೇಡಮ್? ಸಾಮಾನ್ಯವಾಗಿ ನಿವೃತ್ತಿ ಹೊಂದಿದ ನಂತರ ಯಾವುದೇ ಮಹಿಳೆ ಆಗಿರ್ಬೋದು, ಪುರುಷ ಆಗಿರ್ಬೋದು, ಏನು ಮಾಡೋದು, ಸಮಯ ಕಳೆದು ಹೇಗೆ ಅಂತೇಳಿ ಚಿಂತೆ ಮಾಡ್ತಾರೆ. ಆದರೆ ತಾವು ಆಗಿಲ್ಲ, ತುಂಬ ಆಕ್ಟಿವ್ ಆಗಿರ್ತೀರ, ಸಮಯನೇ ಸಾಲೋದಿಲ್ಲ ಅಂತ ಅನಿಸುತ್ತೆ ನಿಮಗೆ ಇದೆಲ್ಲ ಆಕ್ಟಿವಿಟೀಸ್ ನೋಡ್ತಿದ್ರೆ. ಖಂಡಿತವಾಗ್ಲೂ ನನಗೆ ನಿಜವಾಗ್ಲೂ ಟೈಮ್ ಸಾಲ್ತಾನೆ ಇಲ್ಲ ನನಗೆ. ಇದನ್ನ ಮ್ಯಾನೇಜ್ಮೆಂಟ್ ಪ್ರಕಾರ ಹೇಳೋದಾದ್ರೆ ಟೈಮ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತಾರೆ. ಓಕೆ. ಟೈಮ್ ಮ್ಯಾನೇಜ್ಮೆಂಟ್ ಅಂತಂದ್ರೆ ಅದು ಯಾವ್ಯಾವ ಕಾಲದಲ್ಲಿ ಎಷ್ಟೆಷ್ಟು ಏನೇನ್ ಮಾಡಬಹುದು ಅಂತ ಅನ್ನೋದನ್ನ ಮಾಡ್ಕೊಂಡ್ರೆ ನಾವು ಇಷ್ಟು ಕೆಲಸ ಮಾಡಬಹುದು ಅಂತ ನನಗೆ ಅನ್ಸುತ್ತೆ. ಖಂಡಿತ. ಅಂದ್ರೆ ತಾವು ಟೈಮ್ ಟೇಬಲ್ ಪ್ರಕಾರ ಏನಾದ್ರು ಪ್ರತಿನಿತ್ಯ ಟೈಮ್ ಟೇಬಲ್ ಏನಾದ್ರು ಹಾಕೊಳ್ತೀರಾ ಮೇಡಮ್? ಈ ಸಮಯಕ್ಕೆ ಇದು ಮಾಡಬೇಕು ಅಂತೇಳಿ ಅಂದ್ರೆ ಮಾಡ್ತೀರಾ ಏನು ಅಂತ? ಸಾಧಾರಣವಾಗಿ ಇದೆ. ಓಕೆ. ಪಾಠಕ್ಕೆ ಬರೋರ್ಗಂತೂ ನಾನು ಟೈಮಿಗೆ ಸರಿಯಾಗಿ ಮಾಡ್ಲೇಬೇಕು. ಓಕೆ. ಮತ್ತೆ ಬೆಳಗ್ಗೆ ಮಧ್ಯಾಹ್ನದ ಊಟ ಅಂತೂ ಟೈಮಿಗೆ ಸರಿಯಾಗಿ ಆಗ್ಲೇಬೇಕು ನಮ್ಗೆ. ಓಕೆ. ಬಾಕಿದೆಲ್ಲ ನೀವು ಬರೆಯೋದು, ಇನ್ನೊಂದು ಮತ್ತೊಂದು, ಮನೆಗೆ ಕೆಲವರು ಬರೋರು ಹೋಗೋರು ಇರ್ತಾರೆ, ಈ ತರದನ್ನೆಲ್ಲ ಹೇಗೋ ಮ್ಯಾನೇಜ್ ಮಾಡಿ ಒಟ್ಟಲ್ಲಿ ಇಷ್ಟು ಕೆಲಸ ಆಗ್ಬೇಕು ಅವತ್ತು ಅಂತ ಅನ್ನೋದನ್ನ ಒಂದು ನಿರ್ಧಾರ ಮಾಡ್ಕೊಂಡಿರ್ತೀನಿ. ಅಷ್ಟು ಕೆಲಸ ನಾನು ಹೇಗೋ ಮಾಡ್ತೀನಿ ಒಟ್ಟಲ್ಲಿ. ಖಂಡಿತ ಮೇಡಮ್. ಹಾಗೆ ಗಮಕ ಬಗ್ಗೆ ಮಾತಾಡೋದಾದರೆ ತಾವು ಗಮಕ ವಾಚನಕಾರರು ಸಹ ಆಗಿದ್ದೀರಾ. ಹಾಗಾಗಿ ನಮಗೂ ಸಹ ಮೇಡಮ್ ಗಮಕ ಅನ್ನೋ ಪದ ಕೇಳಿದ್ವಿ ವಿನಃ ಗಮಕ ಅಂದ್ರೆ ಏನಂತ ನನಗೂ ಸಹ ಗೊತ್ತಿಲ್ಲ, ಸಾಕಷ್ಟು ಜನಗಳಿಗೆ ಗೊತ್ತಿರಲ್ಲ. ಹಾಗಾಗಿ ಗಮಕ ಅಂದ್ರೆ ಏನ್ ಮೇಡಮ್? ತಾವು ಗಮಕ ವಾಚನಕಾರರು ಸಹ ಆಗಿದ್ದೀರಾ. ಹೌದು. ಗಮಕ ಅಂತ ಅನ್ನೋದು ಅದು ಕೂಡ ಒಂದು ಕಲೆ. ಅದು ಸಂಗೀತ ಹಾಗೂ ಸಾಹಿತ್ಯಗಳ ಸಮ್ಮಿಳನವೇ ಗಮಕ. ಸಂಗೀತ ಇರುತ್ತೆ, ಸಾಹಿತ್ಯನೂ ಇರುತ್ತೆ. ಇದರಲ್ಲಿ ಸಾಹಿತ್ಯ ಪ್ರಧಾನವಾಗಿದ್ದು ಸಂಗೀತ ಗೌಣವಾಗಿರುತ್ತೆ. ಅಂದ್ರೆ ಸಂಗೀತನ ನೀನು ಶಾಸ್ತ್ರೋಕ್ತವಾಗಿ ಕಲಿಬೇಕಾಗಿಲ್ಲ, ಅದಷ್ಟು ರಾಗಗಳು ಗೊತ್ತಿದ್ರೆ ನನಗೆ ಸಾಕು ಸಂಗೀತ. ಓಕೆ. ಅಂದ್ರೆ ಗಮಕಗೆ ಸಂಗೀತ ಸಾಹಿತ್ಯ ಎರಡು ಸಹ ಮುಖ್ಯ, ಬೇಕೇ ಬೇಕು. ಅವು ಎರಡಿದ್ರೆ ಮಾತ್ರ ಗಮಕ ಆಗೋದಕ್ಕೆ ಸಾಧ್ಯ. ಹೌದು ಹೌದು. ಓಕೆ. ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ ಒಂದು ಪದ್ಯ ಇರುತ್ತೆ ಅಂತ ಇಟ್ಕೊಳ್ಳಿ. ಓಕೆ. ಆ ಪದ್ಯನ ನೀವು ವಾಚನ ಮಾಡೋರು ಅಂತ ಹೇಳ್ತಾರೆ. ವಾಚನ ಮಾಡೋರು ಅಂತಂದ್ರೆ ಅವರಿಗೆ ಕೆಲವು ರಾಗಗಳು ಗೊತ್ತಿರಬೇಕು. ಓಕೆ. ಆ ರಾಗ ಹೇಗಿರ್ಬೇಕು ಅಂತಂದ್ರೆ ಆ ಕಥಾ ಸಂದರ್ಭ ಇರುತ್ತೆ ಅದರಲ್ಲಿ. ಆ ಕಥಾ ಸಂದರ್ಭಕ್ಕೆ ತಕ್ಕ ಹಾಗೆ ಯಾವ ರಸನ ಉತ್ಪತ್ತಿ ಮಾಡಬೇಕೋ ಅಂತ ಒಂದು ರಾಗವನ್ನ ಹಾಕ್ಬೇಕು ಅದಕ್ಕೆ. ಅಂದ್ರೆ ನೀವು ಹೇಳೋ ಪ್ರಕಾರ ಎಲ್ಲರೂ ಸಹ ಗಮಕ ವಾಚನ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ, ಕೆಲವೊಂದು ಲಕ್ಷಣಗಳು ಇರಬೇಕು ವಾಚನಕಾರರಲ್ಲಿ ಅಂತ ಹೇಳ್ತಿದ್ದೀರಾ. ಹೌದೌದು, ಖಂಡಿತವಾಗಿ. ಈಗ ಗಮಕ ವಾಚನಕಾರರಲ್ಲಿ ಏನೆಲ್ಲ ಲಕ್ಷಣಗಳು ಇರಬೇಕು ಮೇಡಮ್ ವಾಚನ ಮಾಡೋರಲ್ಲಿ? ನೋಡಿ, ಅದನ್ನ ನಮ್ಮ ಹಿಂದಿನವರು ಹೇಳಿದ್ದಾರೆ. ಕಾವ್ಯವನ್ನ ಓದುವಾಗ ಶ್ರೋತೃಗಳ ಮನಸ್ಸಿಗೆ ತಂಪು, ಕಿವಿಗೆ ಇಂಪು, ಆತ್ಮಕ್ಕೆ ತಂಪು ಉಂಟಾಗೋ ಹಾಗೆ ಮೃದು ಮಧುರವಾಗಿ ಓದಬೇಕು ಅದನ್ನ. ಓಕೆ. ಅದಕ್ಕೆ ಹೇಳ್ತಾರೆ, ಗಾನ ತಾನ ಮಾನಂಗಳಂ ತೋರಿ ಅರ್ಥೋಲ್ಲೇಖಾದಿ ಸಾಂದರ್ಭಿಕ ಶ್ರಮವನರಿತು ಪದ ಸಂವ್ಯಕ್ತಿಗೈದು ಕೇಳ್ವರಿ ನಿಂಪುಗೊಳಿಸಿ ಮೃದು ಮಧುರ ವ್ಯಕ್ತ ವರ್ಣೋಚ್ಚಾರಣದಿ ಭಾವಸೂಚಕರಾದವರು ಗಮಕಿಗಳು ಅಂತಂದ್ಬಿಟ್ಟು ನಿಜಗುಣ ಶಿವಯೋಗಿಗಳು ಇದನ್ನ ಹೇಳಿದ್ದಾರೆ. ಓಕೆ. ಅದರ ಅರ್ಥ ಮೇಡಮ್? ಕಾವ್ಯವನ್ನ ಓದುವಾಗ ಶ್ರೋತೃಗಳ ಮನಸ್ಸಿಗೆ ಒಂಥರ ಕಿವಿಗೆ ಇಂಪಾಗಿರ್ಬೇಕು, ಆತ್ಮಕ್ಕೆ ತಂಪಾಗಿರ್ಬೇಕು, ಮತ್ತೆ ಅದನ್ನ ಮೃದು ಮಧುರವಾಗಿ ಓದ್ತಾ ಇರುವಾಗ ಮನಸ್ಸಿಗೆ ತುಂಬಾ ಉಲ್ಲಾಸ ಆಗುತ್ತೆ, ಸಂತೋಷ ಆಗುತ್ತೆ. ಆ ರೀತಿಯಾಗಿ ಗಮಕಿಗಳು ಓದಬೇಕು ಅಂತ ಅನ್ನೋದಿದೆ. ಆಮೇಲೆ ಇನ್ನೂ ಕೆಲವು ಅದಕ್ಕೆ ಲಕ್ಷಣಗಳನ್ನ ಹೇಳ್ತಾರೆ. ಆ ಲಕ್ಷಣಗಳು ಏನು ಅಂತಂದ್ರೆ, ಒಂದು ಪದ್ಯ ಓದ್ಬೇಕಾದ್ರೆ ಎಡರದೆ ತಡೆಯದೆ ತಲೆಯಂ ಕೊಡಹದೆ ಕಡುವಹಿಳೆ ಜಾಡ್ಯವೆನಿಸದೆ ರಸಮಂ ಕೆಡಿಸದೆ ಸರ್ವರ ಚಿತ್ತ ಕೊಡಬಡಲ್ ಓದುವನೇ ಗಮಕಿ. ಅಂದ್ರೆ ಕಾವ್ಯ ಓದುವಾಗ ತಡವರಿಸಬಾರದು, ತಲೆಯನ್ನ ಕೊಡಹಬಾರದು, ಅಸಭ್ಯತೆಯ ಲಕ್ಷಣ ಅಂದ್ರೆ ಅತಿ ವೇಗವಾಗಿ ಓದಬಾರದು, ಅತಿ ನಿಧಾನವಾಗೂ ಆಗಬಾರದು, ಎಲ್ಲಕ್ಕಿಂತ ಹೆಚ್ಚಾಗಿ ಅವನು ರಸವನ್ನು ಕೆಡಿಸಬಾರದು. ಅಂದ್ರೆ ಆ ರೀತಿಯಾಗಿ ರಸ ಉಕ್ಕೋ ಹಾಗೆ ಅವನು ಓದಬೇಕು ಅಂತ ಅನ್ನೋದು ಈ ಪದ್ಯದ ಅರ್ಥ. ಖಂಡಿತ ಮೇಡಮ್. ಓಕೆ. ವಾಚನ ಮಾಡೋರು ಲಕ್ಷಣ ಹೇಗಿರ್ಬೇಕು ಅಂತೇಳಿ ತಾವು ಹೇಳಿದ್ರಿ. ವಾಕ್ಯನಕಾರರು ಹೇಗಿರ್ಬೇಕು ಮೇಡಮ್? ಅವ್ರಿಗೇನಾದ್ರು ಲಕ್ಷಣಗಳಿರ್ಬೇಕಾ?
ಜವಾಬ್ದಾರಿ ತುಂಬಾ ಜಾಸ್ತಿ. ಇವ್ರದ್ದು ಬರೀ ಸಂಗೀತ ಒಂದಷ್ಟು ರಾಗ ಗೊತ್ತಿದ್ರೆ ಸಾಕು, ಆ ಸಂದರ್ಭಕ್ಕೆ ತಕ್ಕಾಗೆ ಆ ರಾಗವನ್ನ ಹಾಡ್ಬಿಡ್ತಾರೆ. ಖಂಡಿತ. ಆದ್ರೆ ವ್ಯಾಖ್ಯಾನಕಾರ ಇದಾನಲ್ಲ, ಇವನ್ ಕೆಲಸ ತುಂಬಾ ದೊಡ್ಡದು. ಓಕೆ. ಅದಕ್ಕೆ ಹೇಳ್ತಾರೆ, ಪದದರ್ಥ ವಾಕ್ಯಗಳಂತರಾರ್ಥವನ್ನೆಲ್ಲ ಹೃದಯ ಮುಟ್ಟುವ ತೆರೆಗೈದಿ ಕವಿ ಹೃದಯ ಮರ್ಮವ ತನ್ನ ಬಹುಮುಖ ಪ್ರತಿಭೆಯಲ್ಲಿ ವಾಗ್ಜಾಲದಿಂದ ರಂಜಿಸಿ ಮುದದಿಂದ ಕೇಳ್ದಿರ್ಪ ಸಹೃದಯ ಸಭಾಸದರ ಪದವೆನಿಸಿ ಆಯಾ ಪ್ರಸಂಗಗಳ ಯುಗ ಕೊಯ್ದು ಚತುರನಹ ವಾಗ್ಮಿ ಅವನೇ ಛಲ್ಧರೆಯೊಳಗೆ ವ್ಯಾಖ್ಯಾನ ರತ್ನ ನಿಪಂ ಅಂತಂದ್ಬಿಟ್ಟು ಇದರ ಲಕ್ಷಣನ ಹೇಳಿದ್ದಾರೆ. ಓಕೆ. ಇದರ ಅರ್ಥ ಅಂದ್ರೆ ಮೇಡಮ್? ಮುಖ್ಯ ಲಕ್ಷಣ ಏನು ಅಂತಂದ್ರೆ ಅವನ ಸಹೃದಯತೆ, ಆಳವಾದ ಅಭ್ಯಾಸ. ಆಳವಾದ ಅಭ್ಯಾಸ ಅಂತಂದ್ರೆ ಎಲ್ಲಾ ಪುರಾಣಗಳ ಕಥೆ ಗೊತ್ತಿರ್ಬೇಕು, ಎಲ್ಲಾ ಕಾವ್ಯಗಳ ಕಥೆ ಏನು ಅಂತ ಗೊತ್ತಿರ್ಬೇಕು, ಆ ಕಾವ್ಯಗಳ ಪಾತ್ರಗಳ ಪರಿಚಯ ಗೊತ್ತಿರ್ಬೇಕು. ಮತ್ತು ಅವನ ಮಾತು ಹೇಗಿರ್ಬೇಕು ಅಂತಂದ್ರೆ ಸಭೆಯನ್ನು ನೇರವಾಗಿ ಮುಟ್ಟುವ ಸರಳ ಪದಗಳ ಜೋಡಣೆ. ಎಲ್ಲರೂ ಅಲ್ಲಿ ವಿದ್ವಾಂಸರು ಇರಲ್ಲ, ಸ್ವಲ್ಪ ಸಾಧಾರಣ ಜನರು ಇರ್ತಾರೆ. ಅದರಿಂದ ಕಥೆಯನ್ನ ಹೇಳುವಾಗ ಸರಳ ಪದಗಳನ್ನ ಜೋಡಣೆ ಮಾಡಬೇಕು. ಅಂದ್ರೆ ಪ್ರತಿಯೊಬ್ಬರಿಗೂ ಅರ್ಥ ಆಗೋ ರೀತಿಯಲ್ಲಿ ಮುಟ್ಟುವ ರೀತಿಯಲ್ಲಿ ಹೇಳ್ಬೇಕು ಅಂತ ಹೇಳಬೇಕು. ಅದು ವ್ಯಾಖ್ಯಾನಕಾರರ ಕೆಲಸ ಅದು. ಓಕೆ. ಮತ್ತೆ ಪುರಾಣಗಳಲ್ಲಿ ಬೇಕಾದಷ್ಟು ಕಥೆಗಳು ಬರುತ್ತೆ ನೋಡಿ. ಈಗ ಭಾಗವತ ಆಗ್ಲಿ, ರಾಮಾಯಣ ಆಗ್ಲಿ, ಮಹಾಭಾರತ ಆಗ್ಲಿ, ಆಮೇಲೆ ಬೇರೆ ಯಾವ್ಯಾವ್ದೋ ಸಂದರ್ಭಗಳಲ್ಲಿ ಪುರಾಣದಲ್ಲಿ ಬೇರೆ ಬೇರೆ ಶಿವ ಪುರಾಣ ಇರ್ಬೋದು, ಇನ್ನೊಂದು ಪುರಾಣ ಇರ್ಬೋದು, ಈ ತರ ಬೇರೆ ಬೇರೆ ಕಥೆಗಳನ್ನ ಚೆನ್ನಾಗಿ ತಿಳ್ಕೊಂಡಿರ್ಬೇಕು. ಯಾಕೆಂದ್ರೆ ಕಾವ್ಯಗಳಲ್ಲಿ ಅದನ್ನ ಅಳವಡಿಸಿರ್ತಾರೆ ಅವರು. ಒಂದು 2-3 ಶಬ್ದಗಳು ಅದನ್ನ ಹೇಳ್ಬಿಡ್ತಾರೆ. ಈಗ ದಶಾವತಾರ ಅಂತ ಹೇಳ್ಬಿಡ್ತಾರೆ ಅಂತ ಇಟ್ಕೊಡಿ, 10 ಅವತಾರಗಳ ಕಥೆನೇ ನಿಮಗ್ ಗೊತ್ತಿರ್ಬೇಕು. ವ್ಯಾಖ್ಯಾನ ಮಾಡೋದು ಸಹ ತುಂಬಾನೇ ಕಷ್ಟ. ಯಾಕಂದ್ರೆ ತಮ್ಗೆ ಗೊತ್ತಿರೋ ಪ್ರತಿಯೊಂದು ಗೊತ್ತಿರಬೇಕು, ಗೊತ್ತಿದ್ದಾಗ ಮಾತ್ರನೇ ಅವ್ರು ಹೇಳೋದಕ್ಕೆ ಸಾಧ್ಯ, ಗೊತ್ತಿರ್ಬೇಕು. ನಂತರ ಗಮಕದ ಪ್ರಯೋಜನಗಳ ಬಗ್ಗೆ ನಾವು ಮಾತಾಡೋದ್ರೆ ಏನ್ ಪ್ರಯೋಜನ ಮೇಡಮ್ ಗಮಕದ ಬಗ್ಗೆ ಅಂತ ಹೇಳಿ? ಹೌದು, ನಾನು ಅದನ್ನ ಮುಖ್ಯವಾಗಿ ಹೇಳ್ಬೇಕಾಗಿದೆ. ಈ ಕಾವ್ಯನ ಯಾರು ಬರೀತಾರೆ ಕವಿಗಳು, ಅವರು ಸರ್ವಕಾಲಕ್ಕೂ ಅನ್ವಯವಾಗುವಂತಹ ಮೌಲ್ಯಗಳನ್ನ ತಮ್ಮ ಕಾವ್ಯದಲ್ಲಿ ಪ್ರತಿಪಾದನೆ ಮಾಡಿದ್ದಾರೆ. ಆ ಮೌಲ್ಯಗಳನ್ನ ನಾವು ನೇರವಾಗಿ ಹೇಳಿದ್ರೆ ಯಾರು ಒಪ್ಪೋದಿಲ್ಲ. ಏನು ನೀನ್ ಕಳ್ತನ ಮಾಡ್ಬೇಡ, ಸುಳ್ಳು ಹೇಳ್ಬೇಡ, ನಿಜವನ್ನೇ ಹೇಳ್ಬೇಕು, ಉಪದೇಶ ಮಾಡಿದ್ರೆ ಯಾರು ಕೇಳಲ್ಲ. ಈಗಿನ ಕಾಲದಲ್ಲಿ ಎಲ್ಲಾ ಕಾಲಕ್ಕೂ ಇದು ಅನ್ವಯವಾಗುತ್ತೆ. ಆದ್ರೆ ಕಾವ್ಯಗಳನ್ನ ಎಲ್ಲಾ ಕಾಲಕ್ಕೂ ಅನ್ವಯವಾಗುವಂತಹ ಮೌಲ್ಯಗಳನ್ನ ಬೋಧಿಸಿರೋದ್ರಿಂದ ಅದನ್ನ ನಾವು ಪರೋಕ್ಷವಾಗಿ ತಿಳಿಸ್ಬೇಕು. ಯಾವ ರೀತಿ ಪರೋಕ್ಷವಾಗಿ? ರಂಜನೆಯ ಮೂಲಕ. ರಂಜನೆ ತಂದ್ರೇನು? ವಾಚನ ಮಾಡೋರು ಬೇರೆ ಬೇರೆ ರಾಗಗಳಲ್ಲಿ ಹಾಡ್ತಾರೆ, ವ್ಯಾಖ್ಯಾನ ಮಾಡೋರು ಬೇರೆ ಬೇರೆ ಕಥೆಗಳನ್ನ ಹೇಳಿ ಅದರಲ್ಲಿ ಒಂದಷ್ಟು ಹಾಸ್ಯನೋ, ಒಂದಷ್ಟು ಕಥೆನೋ, ಇನ್ನೊಂದು ಮತ್ತೊಂದು ತುಂಬಿ ಹೇಗೋ ಜನಗಳಿಗೆ ಅದನ್ನ ಆಕರ್ಷಕ ರೀತಿಯಲ್ಲಿ ಹೇಳುವಂತಹದ್ದು ಇದು ಗಮಕದ ಒಂದು ಪ್ರಯೋಜನ ಇದೆ. ಮತ್ತೆ ನನಗೆ ಮುಖ್ಯವಾಗಿ ಹೇಳ್ಬೇಕು ಅಂತಂದ್ರೆ ಯುವ ಜನಾಂಗ, ಇಂದಿನ ಯುವ ಜನಾಂಗ ಅವರ ಮನಸ್ಸೆಲ್ಲ ಒಂದು ರೀತಿ ಕಲುಷಿತ ವಾತಾವರಣ. ಆ ಕಲುಷಿತ ವಾತಾವರಣದಲ್ಲಿ ಇಂದಿನವರೆಗೂ ಕೂಡ ಸಾಹಿತ್ಯ ಸಂಗೀತದ ಮೂಲಕ ಗಮಕ ವಾಚನವು ಕಲುಷಿತವಾದಂಥ ಮನುಷ್ಯ ಮನಸ್ಸನ್ನ ತಿಳಿಗೊಳಿಸುವ ಸಾಧನ ಅಂತಂದ್ರೆ ಖಂಡಿತ ಇದು ಅತಿಶಯೋಕ್ತಿ ಆಗಲಾರದು ಅಂತ. ಅಷ್ಟೇ ಅಲ್ಲ, ಇದು ಆನಂದವನ್ನು ಮತ್ತು ಭಕ್ತಿಯನ್ನು ಉಂಟು ಮಾಡುವ ಈ ಗಮಕ ಕಲೆಯು ಇಂದಿನ ಕಾಲಕ್ಕೆ ಅತ್ಯಂತ ಪ್ರಯೋಜನಕಾರಿಯಾದ ಕಲೆ ಅಂತ ಅನ್ನೋದ್ರಲ್ಲಿ ಸಂಶಯವೇ ಇಲ್ಲ. ಆಮೇಲೆ ನಾನು ಇನ್ನೂ ಒಂದು ಮುಖ್ಯವಾದ ವಿಚಾರ ಹೇಳಬೇಕು ಅಂತಂದ್ರೆ, ಈ ಗಮಕದಿಂದ ಆಧುನಿಕತೆ ಕನ್ನಡದ ಮೇಲೆ ಹೆಚ್ಚು ಪ್ರಭಾವ ಬೀರಿದೆ. ಕನ್ನಡದ ಮಹಾಕಾವ್ಯಗಳ ಉಳಿವಿಕೆ ಗಮಕದಿಂದಲೇ ಆಗ್ಬೇಕು. ಯಾಕೆಂತಂದ್ರೆ ಇದೆಲ್ಲ ಹಳೆಗನ್ನಡದಲ್ಲಿದೆ. ಈಗ ಲಕ್ಷ್ಮೀಶನ ಜೈಮಿನಿ ಭಾರತ ನೋಡಿ, ಕುಮಾರವ್ಯಾಸ ಭಾರತ ನೋಡಿ, ಹರಿಶ್ಚಂದ್ರ ಕಾವ್ಯ ನೋಡಿ, ಎಲ್ಲವೂ ಕೂಡ ಹಳೆಗನ್ನಡದಲ್ಲಿದೆ. ಅಯ್ಯೋ ಹಳೆಗನ್ನಡ ಯಾರಿಗ್ ಬೇಕು, ಯಾರದನ್ನ ಕಷ್ಟಪಟ್ಟು ಓದ್ತಾರೆ ಅಂತಂದ್ಬಿಟ್ಟು ಎಲ್ರೂ ಒಂದ್ ರೀತಿ ಅಸಡ್ಡೆ ತೋರಿಸ್ತಾ ಇದ್ದಾರೆ. ಆದ್ರೆ ಹಾಗಲ್ಲ. ಇವತ್ತು ಅಂಥ ಮೌಲ್ಯಗಳಿರ್ತಕ್ಕಂಥ ಅಂತಹ ಕನ್ನಡ ಮಹಾಕಾವ್ಯಗಳ ಉಳಿಯುವಿಕೆ ಗಮಕದಿಂದಲೇ ಆಗ್ಬೇಕಾಗಿದೆ. ಗಮಕ ವಾಚನ ಮಾಡೋರೆ ಅದನ್ನ ಉಳಿಸ್ತಾ ಇದ್ದಾರೆ. ಅದರಿಂದ ಕನ್ನಡ ಕಾವ್ಯಗಳನ್ನ ಉಳಿಸುವ ಶಕ್ತಿ ಗಮಕ ಕಲೆಗಿದೆ. ಜೊತೆಗೆ ಸಂತೋಷ, ಆಹ್ಲಾದ, ಚೈತನ್ಯವನ್ನು ನೀಡುವ ಗಮಕ ಕಲೆಯು ಇದು ಜಾತ್ಯತೀತ ಕಲೆ. ಇದು ಯಾವುದೇ ಒಂದು ಪಂಗಡಕ್ಕೆ ಸೇರಿದ್ದಲ್ಲ. ಇದು ಅರ್ಥವ್ಯಾಪ್ತಿಯನ್ನ ಉತ್ಕೇರಿಸುವ ಮತ್ತು ಮನಸ್ಸನ್ನ ಸೂರೆಗೊಳ್ಳುವ ಒಂದು ಅದ್ಭುತ ಕಲೆ ಈ ಗಮಕ. ಇದು ಕರ್ನಾಟಕದಲ್ಲಿ ಹೆಚ್ಚು ಪ್ರಸಿದ್ಧಿ ಪಡೆದಿರೋದು ಇದು ನಮ್ಮ ಕನ್ನಡ ಜನರ ಒಂದು ಪುಣ್ಯ. ಕನ್ನಡ ಬೆಳೆಸುವ ಕಾರ್ಯವನ್ನ ಎಲೆ ಮರೆ ಕಾಯಿಯಂತೆ ಈ ಗಮಕ ಕಲೆ ಮಾಡ್ತಾ ಇದೆ. ಇದರಲ್ಲಿ ಕರ್ನಾಟಕ ಗಮಕಲಾ ಪರಿಷತ್ತು ಸಂಗೀತ ದೊಡ್ಡದೋ ಸಾಹಿತ್ಯ ದೊಡ್ಡದೋ ಅಂತಂದ್ಬಿಟ್ಟು ಪ್ರಶ್ನೆ ಬಂದಾಗ ಇವೆರಡರ ಸಂಗಮವಾದ ಗಮಕವೇ ದೊಡ್ಡದು ಅಂತ ನಾವು ಹೇಳ್ತೀವಿ. ಆಯ್ತಾ? ಪಂಡಿತ ಪರಂಪರೆಯಿಂದ ಬಂದಿರತಕ್ಕಂಥ ಈ ಗಮಕ ಕಲೆಯನ್ನ
ಇನ್ನಷ್ಟು ಪ್ರಸಾರ ಮಾಡೋದು ಪ್ರತಿಯೊಬ್ಬ ಕನ್ನಡಾಭಿಮಾನಿಯ ಹೊಣೆಗಾರಿಕೆ ಅಂತಂದ್ಬಿಟ್ಟು ನಾನು ಘಂಟಾಘೋಷವಾಗಿ ಇವತ್ತು ಹೇಳಬೇಕಾಗಿದೆ. ಸಂಸ್ಕಾರವನ್ನ ನೀಡುವ ಮತ್ತು ಸಂಸ್ಕೃತಿಯನ್ನು ಬೆಳೆಸುವ ಈ ಕಲೆಯನ್ನ ಚಿಕ್ಕ ಮಕ್ಕಳಿಗೆ ಪರಿಚಯ ಮಾಡಿಸೋದು ಇಂದಿನ ತುರ್ತು ಪರಿಸ್ಥಿತಿ ಇದು. ಖಂಡಿತ ಮೇಡಮ್. ಹಾಗೆಯೇ ತಾವು ಹೇಳ್ದಾಗೇನೆ ಗಮಕ ಅನ್ನೋದು ಸಾಹಿತ್ಯ ಮತ್ತು ಸಂಗೀತ ಎರಡನ್ನೂ ಸಹ ಬೆಳೆಸುವಂಥ ಕೆಲಸವನ್ನ ಮಾಡುತ್ತೆ. ಎರಡು ಇದ್ರೆ ಮಾತ್ರನೇ ತಾವು ಗಮಕ ಅಂತಂದ್ರಿ. ಖಂಡಿತ. ಹಾಗಾಗಿ ಗಮಕದ ಮುಖಾಂತರ ಯುವ ಪೀಳಿಗಾಗಿರೋ ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶವನ್ನು ಗಮಕದ ಮೂಲಕ ತಿಳ್ಕೋಬಹುದು. ಖಂಡಿತವಾಗ್ಲಿದೆ. ಖಂಡಿತ ಮೇಡಮ್. ಹಾಗೆಯೇ ಮುಖ್ಯವಾಗಿ ಗಮಕ ವಾಚನಕಾರರಾಗಿ ತಾವು ಗಮಕ ಅಂದರೆ ಏನು, ವಾಚನ ಮಾಡೋರು ಹೇಗಿರಬೇಕು, ಲಕ್ಷಣಗಳೇನಿರಬೇಕು ಅನ್ನೋದನ್ನು ಎಲ್ಲದನ್ನು ಸಹ ತಿಳಿಸ್ಕೊಡ್ತಾ ಬರ್ತಿದ್ದೀರಾ. ಹಾಗೆ ಯುವ ಜನಾಂಗವನ್ನು ತಾವು ಹೇಳಿದ್ರಿ, ಯುವ ಜನಾಂಗಕ್ಕೆ ನಾವು ಒಂದು ಒಳ್ಳೆಯ ಸಂದೇಶವನ್ನು ನೀಡ್ಬೋದು, ಮನರಂಜನೆ ನೀಡೋ ಜೊತೆಗೆ ಸಾಕಷ್ಟು ಅವ್ರಿಗೆ ಒಳ್ಳೆಯ ಒಂದು ಸಂದೇಶಗಳನ್ನು ನೀಡಿ ಅವ್ರನ್ನ ಪರಿವರ್ತನೆ ಮಾಡೋದಕ್ಕೆ ಸಾಧ್ಯ, ಒಳ್ಳೆ ದಾರಿಯಲ್ಲಿ ಹೋಗೋದಕ್ಕೆ ಅವರಿಗೆ ಈ ಗಮಕಗಳು ಸಾಕಷ್ಟು ಅನುಕೂಲ ಆಗುತ್ತೆ ಮತ್ತು ಇದರ ಪ್ರಯೋಜನಗಳನ್ನ ಪಡ್ಕೋಬೋದು ಅಂತ ಹೇಳಿ ಹೇಳ್ತಿದ್ದೀರಾ. ಯುವ ಜನಾಂಗವನ್ನು ಹೇಗೆ ಆಕರ್ಷಣೆ ಮಾಡ್ತೀರಾ ಮೇಡಮ್ ತಾವು ಗಮಕದ ಮೂಲಕ? ಏನಿಲ್ಲ, ಈಗ ಪಠ್ಯಪುಸ್ತಕಗಳಲ್ಲಿ ಕೆಲವು ಪದ್ಯಗಳನ್ನ ಇಟ್ಟಿದ್ದಾರೆ, ಅದನ್ನ ಸ್ವಲ್ಪ ವಿಸ್ತಾರವಾಗಿ ಮಾಡಿಬಿಟ್ಟು ಅಲ್ಲಿಗೆ ಪ್ರತಿಯೊಂದು ಶಾಲಾ ಕಾಲೇಜುಗಳಿಗೆ ಗಮಕ ವಾಚನ ವ್ಯಾಖ್ಯಾನ ಮಾಡ್ತಕ್ಕಂಥ ಅಧ್ಯಾಪಕರನ್ನ ಅಲ್ಲಿಗೆ ನೇಮಿಸಬೇಕು. ಓಕೆ. ಈಗ ಬರೀ ಅದು ಓದ್ಬಿಡ್ತಾರೆ, ಆದ್ರೆ ಗಮಕನ ಹೇಗೆ ಅದನ್ನ ಓದೋದು, ಅದರ ಅರ್ಥನ ಹೇಗೆ ಮಾಡ್ಕೊಳ್ಳೋದು ಅಂತ ಅನ್ನೋದ್ರ ಬಗ್ಗೆ ಗಮಕ ಶಿಕ್ಷಕರನ್ನೇ ಅದಕ್ಕೆ ನೇಮಿಸಬೇಕು. ಇದರಿಂದ ಏನಾಗುತ್ತೆ, ಸಂಸ್ಕಾರವನ್ನ ನೀಡುವ ಮತ್ತು ಸಂಸ್ಕೃತಿಯನ್ನ ಬೆಳೆಸ್ತಕ್ಕಂಥ ಒಂದು ಕಲೆ ಚಿಕ್ಕ ಮಕ್ಕಳಿಗೆ ಚಿಕ್ಕಂದಿನಿಂದಲೇ ಬರುತ್ತೆ. ಅದರ ಪರೋಕ್ಷವಾಗಿ ಅದನ್ನ ಬೆಳೆಸ್ಬೋದು. ಅದನ್ನ ಗಮಕ ಕಲೆ ಈ ರೀತಿಯಾಗಿ ಮಾಡಿದ್ರೆ ಯುವ ಜನಾಂಗವನ್ನ ನಾವು ಆಕರ್ಷಣೆ ಮಾಡಬಹುದು ಅಂತಂದ್ರೆ ನನಗೆ ಅನ್ಸುತ್ತೆ. ಯಾಕೆಂದ್ರೆ ಈಗಿನ ಒಂದು ವಾತಾವರಣ ಹೇಗಿದೆ ಅಂತಂದ್ರೆ ಎಲ್ಲರೂ ಕೂಡ ಹೊರಗಿನ ಆಕರ್ಷಣೆಗೆ ಒಳಗಾಗ್ಬಿಟ್ಟಿದ್ದಾರೆ. ನಿಜ. ಆಮೇಲೆ ಪಾಶ್ಚಿಮಾತ್ಯ ಸಂಸ್ಕೃತಿ ನಮ್ಮ ಮಕ್ಕಳ ಮೇಲೆ ತುಂಬಾ ಪ್ರಭಾವ ಬೀರ್ತಾ ಇದೆ. ಅದರಿಂದ ನಮ್ಮ ಇಂಥ ಒಂದು ಸರ್ವಕಾಲಕ್ಕೂ ಅನ್ವಯವಾಗತಕ್ಕಂಥ ಮೌಲ್ಯಗಳಿದೆಯಲ್ಲ, ಅದನ್ನ ನಮ್ಮ ಕಾವ್ಯಗಳಲ್ಲಿ ಅದನ್ನ ಅಳವಡಿಸಿರೋದ್ರಿಂದ ಕಾವ್ಯಗಳನ್ನ ಮಕ್ಕಳಿಗೆ ಓದಿಸ್ಬೇಕು ಅಂತ ಅನ್ನೋದೇನೆ ನನ್ನ ಒಂದು ವಾದ. ಖಂಡಿತ ಮೇಡಮ್. ಒಂದು ಒಳ್ಳೆಯ ಒಂದು ಗಮಕದ ಬಗ್ಗೆ ಸಾರಾಂಶವನ್ನು ನಮಗೆ ತಿಳಿಸ್ಕೊಟ್ಟಿದ್ದೀರಾ. ತಾವು ಗಮಕ ವಾಚನಕಾರರಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಗಮಕ ಅಂತಂದರೆ ಏನು ಅಂತ ನಮ್ಮೆಲ್ಲರಿಗೂ ಸಹ ತಿಳಿಸ್ಕೊಟ್ಟಿದ್ದೀರಾ. ಜೊತೆಗಿನ ಒಂದು ಗಮಕ ವಾಚನವನ್ನು ಮಾಡಿ ಅದರ ವ್ಯಾಖ್ಯಾನವನ್ನು ತಾವು ತಿಳಿಸೋದಾದ್ರೆ ಸಂದರ್ಭದಲ್ಲಿ ಅಂತ. ವಾಚನ ಅಂತಂದ್ರೆ ಅದನ್ನ ರಾಗದಲ್ಲಿ ಹಾಡಬೇಕು. ನನಗೆ ಸಂಗೀತ ಹಾಡೋದಕ್ಕೆ ಸ್ವಲ್ಪ ಕಷ್ಟ ನನಗೆ. ಆದ್ರೂ ಸುಮ್ಮನೆ ಒಂದ್ಸಲ ಒಂದು ಪದ್ಯ ಹೇಳ್ತೀನಿ. ಸರ್ವೇ ರಾಮಾಯಣದ ಒಂದು ಪದ್ಯ ಇದೆ. ಖಂಡಿತ. ಅದು ಏನು ಅಂತಂದ್ರೆ, ಹನುಮಂತ ಅಶೋಕವನಕ್ಕೆ ಬಂದಿದ್ದಾನಲ್ಲ, ಬಂದಾಗ ಉಂಗುರವನ್ನ, ರಾಮ ಮುದ್ರಿತ ಉಂಗುರವನ್ನ ಸೀತೆಗೆ ಕೊಡ್ತಾನೆ. ಕೊಟ್ಟಾಗ ಅವಳು ಆ ಉಂಗುರವನ್ನ ಯಾವ ರೀತಿ ಅದನ್ನ ಸ್ವೀಕಾರ ಮಾಡಿದ್ಲು ಅಂತ ಅನ್ನೋದಕ್ಕೆ ಒಂದು ಪದ್ಯನ ಸುಮ್ಮನೆ ನಾನು ಓದ್ತೀನಿ. ಓಕೆ ಮೇಡಮ್. ಮಗುಳೇ ಮಗುಳೇ ಸುಖ ವಿಷಯದುಗಳ ರೋಮಾಂಚನದ ಹರುಷಾಶ್ರುಗಳಲ್ಲಿ ಆ ಮುದ್ರಿಕೆಯ ಶಿರದಲ್ಲಿ ಮಿರುಪ ಬಾಲದಲ್ಲಿ ದೃಗುಗಳಲ್ಲಿ ಕುಚ ಮಧ್ಯದಲ್ಲಿ ತಂಪಗಿವ ಸಂತೋಷದಲ್ಲಿ ಸೇರಿಸಿ ಸೊಗಸಿದನುಭವರತಿಯ ಲೋಲಾಡಿದಳು ನಿಜಪತಿಯ. ಆ ಉಂಗ್ರನ ಹೇಗೆ ಇದ್ ಮಾಡಿದ್ಲು ಅಂತ ಹೇಳ್ತಾನೆ. ಆ ಸೂರ್ಯ ಬಿಂಬವನ್ನ ಕಂಡಾಗ ತಾವರೆ ಹಿಗ್ಗೋ ಹಾಗೆ, ಮತ್ತು ಚಂದ್ರನನ್ನ ಕಂಡಾಗ ಸಮುದ್ರ ಹೇಗೆ ಉಕ್ಕುತ್ತು, ಸಂಪತ್ತು ದೊರಕಿದಾಗ ಬಡವ ಹೇಗೆ ಅನುಭವಿಸ್ತಾನೋ, ಪರತತ್ವದ ಅಂತಿಮ ದರ್ಶನ ಪಡೆದ ಜ್ಞಾನಿಯಂತೆ ಸೀತೆಯು ಅಡಿಗಳಿಗೆ ಮಹದಾನಂದದಿಂದ ಉಬ್ಬಿ ರೋಮಾಂಚನಗೊಂಡು ಆನಂದ ಬಾಷ್ಪಗಳನ್ನ ಸುರಿಸ್ತಾಳೆ. ಆ ಮುದ್ರೆ ಇಂಗುರವನ್ನ ತಲೆಗೆ ಸೋಕಿಸ್ತಾಳೆ, ಹೊಳಿತಾ ಇರ್ತಕ್ಕಂಥ ಹಣೆಗೆ ತಾಕಿಸ್ತಾಳೆ, ಮತ್ತೆ ಕಣ್ಣುಗಳಿಗೆ ಒತ್ಕೋತಾಳೆ, ಮತ್ತು ಎದೆಗೆ ಸಂತೋಷದಿಂದ ಅದನ್ನ ಒತ್ಕೊಂಡ್ಬಿಟ್ಟು ನಿಜವಾಗಿಯೂ ರಾಮನ ಜೊತೆ ನಾನು ಸೇರಿದಿನೋ ಅಂತನ್ನೋ ರೀತಿನಲ್ಲಿ ಆ ಸುಖಾನುಭವದಲ್ಲಿ ಸೀತೆ ಮುಳುಗಿ ಹೋಗಿದ್ಲು ಅಂತಂದ್ಬಿಟ್ಟು ಈ ಒಂದು ಪದ್ಯದ ಒಂದು ವಿವರಣೆ. ಖಂಡಿತ ಮೇಡಮ್. ಒಟ್ಟಾರೆಯಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ನಿವೃತ್ತಿ ಹೊಂದಿದ ನಂತರವೂ ಸಹ ಯಾವ ರೀತಿಯಲ್ಲಿ ಹವ್ಯಾಸಗಳನ್ನ ಬೆಳೆಸ್ಕೊಂಡು ಚಟುವಟಿಕೆಗಳಲ್ಲಿ ತಾವು ತೊಡಗಿಸ್ಕೊಂಡು ತಮ್ಮನ್ನು ತಾವು ಗುರುಚಿಂತಕಿಯಾಗಿ, ಲೇಖಕಿಯಾಗಿ, ಸಂಸ್ಕೃತ ಪ್ರಾಧ್ಯಾಪಕಿಯಾಗಿ, ಗಮಕ ವಾಚನಕಾರರಾಗಿ ತಾವು ಸಾಕಷ್ಟು ಒಂದು ಚಟುವಟಿಕೆಗಳಲ್ಲಿ ಭಾಗಿಯಾಗಿ ತುಂಬಾ ಆರೋಗ್ಯಕರವಾದಂಥ ಒಳ್ಳೆಯ ಜೀವನವನ್ನು ತಾವು ನಡೆಸ್ತಿದ್ದೀರಾ ಮೇಡಮ್. ಸಾಕಷ್ಟು ಜನ ಹಿರಿಯರು ನಿವೃತ್ತಿ ಹೊಂದಿದ ನಂತರ ಆಗಿರ್ಬೋದು ಅಥವಾ ವಯಸ್ಸಾದ ನಂತರ ಯಾವ ರೀತಿಯಲ್ಲಿ ಸಮಯ ಕಳೆಯೋದು ಅಂತೇಳಿ ಚಿಂತೆಗೀಡಾಗಿರ್ತಾರೆ. ಅಂಥವ್ರಿಗೆ
ಕೊನೆಯದಾಗಿ ತಾವು ಏನು ಹೇಳಕ್ಕೆ ಬಯಸ್ತೀರಾ ಮೇಡಮ್? ಏನಿಲ್ಲ, ಸುಮ್ಮನೆ ಈಗ ಕೆಲವರೆಲ್ಲ ಬಂದು ಹೇಳ್ತಾ ಇರ್ತಾರೆ ನನ್ನ ಹತ್ರ, ಮಗ ಹೀಗ್ ಮಾಡ್ತಾನೆ, ಸೊಸೆ ಹೀಗ್ ಮಾಡ್ತಾಳೆ, ಮಕ್ಕಳು ಹೀಗ್ ಮಾಡ್ತಾರೆ ಅಂತಂದ್ಬಿಟ್ಟೆಲ್ಲ ಹೇಳ್ತಾ ಇರ್ತಾರೆ. ನಮಗೂ ಮತ್ತು ಆಧುನಿಕ ಯುವ ಜನಾಂಗಕ್ಕೂ ತುಂಬಾ ವ್ಯತ್ಯಾಸಗಳಿದೆ. ಇದೇನು ಅಂತಂದ್ರೆ ಜನರೇಷನ್ ಗ್ಯಾಪ್ ಅಂತ ಅಂದ್ಬಿಟ್ಟು ಇವಾಗ ಯಾವ್ದು ಹೇಳ್ತಾ ಇದ್ದಾರೆ ಅದು. ಅದಕ್ಕೆ ನಾವು ಅವರದ್ದೇ ಆದಂತ ಆಲೋಚನೆಗಳು, ಅವರದ್ದೇ ಆದಂತ ಒಂದು ಒತ್ತಡ, ಅವರದ್ದೇ ಆದಂತ ಒಂದು ಚಿಂತನೆಗಳು, ಇದೆಲ್ಲ ಬೇರೆ ಬೇರೆ ಆಗಿರುತ್ತೆ. ಅದಕ್ಕೋಸ್ಕರ ನಾವು ಚಿಂತೆ ಮಾಡಬಾರ್ದು. ಮಕ್ಕಳನ್ನ ಬೆಳೆಸೋ ಒಂದು ಜವಾಬ್ದಾರಿ ನಮ್ದಾದ್ಮೇಲೆ ನಾವು ನಿರ್ಲಿಪ್ತರಾಗಿರ್ಬೇಕು. ಆ ನಿರ್ಲಿಪ್ತರಾಗೋದು ಹೇಗೆ ಅಂತಂದ್ರೆ ಈ ತರಹ ಆಧ್ಯಾತ್ಮಿಕ ಪುಸ್ತಕಗಳನ್ನ ಓದೋದು, ಉಪನ್ಯಾಸಗಳನ್ನ ಕೇಳೋದು, ಸಂಗೀತ ಕೇಳೋದು, ಮತ್ತು ಶ್ಲೋಕಗಳು, ಬೇಕಾದಷ್ಟು ಶ್ಲೋಕಗಳಿದೆ, ಆ ಶ್ಲೋಕಗಳನ್ನ ಓದೋದಾಗ್ಲಿ ಅಥವಾ ಕೇಳೋದಾಗ್ಲಿ ಮಾಡಬಹುದು. ಈ ರೀತಿಯಾಗಿ ಮಾಡ್ತಾ ಇದ್ರೆ ನಾವು ನಮಗೆ ಹೊರಗಿನ ಸಂಪರ್ಕನ ಆದಷ್ಟು ನಾವು ಕಡಿಮೆ ಮಾಡ್ಕೋಬೇಕು. ಯಾಕೆಂತಂದ್ರೆ ಹೊರಗಡೆ ಎಲ್ಲ ಒಂದ್ ರೀತಿ ಕಲುಷಿತ ವಾತಾವರಣ ನಮ್ಗೆ. ಆದ್ರಿಂದ ಸಾಧ್ಯವಾದಷ್ಟು ನಾವು ಆಧ್ಯಾತ್ಮಿಕ ಚಿಂತನೆಯಲ್ಲಿ ತೊಡಗಿದಾಗ ನಮ್ಮ ಆರೋಗ್ಯನೂ ವೃದ್ಧಿ ಆಗುತ್ತೆ ಮತ್ತು ಚಿಂತನೆಗಳಿಂದ ಯಾವ್ಯಾವ ರೋಗಗಳು ಬರ್ತವೆ ಅದನ್ನೆಲ್ಲವನ್ನೂ ನಾವು ತಡೆಗಟ್ಟೋದಕ್ಕೆ ಸಾಧ್ಯವಾಗುತ್ತೆ. ಸಾಧ್ಯವಾದಷ್ಟು ಆಧ್ಯಾತ್ಮಿಕತೆಗೆ ನಮ್ಮ ಮನಸ್ಸನ್ನ ತಿರುಗಿಸ್ಕೋಬೇಕು. ಈಗೇನಾಗಿದೆ ಅಂತಂದ್ರೆ ಅವರಿಗೆ ಸಿನಿಮಾಕ್ಕೆ ಹೋದ್ರೆ ಆಗೋದೇ ಇಲ್ಲ, ಹೋಟೆಲ್ಗೆ ವಾರಕ್ಕೊಂದ್ಸಲ ಹೋಗ್ಲೇಬೇಕು, ಮತ್ತೆ ಅವ್ರ ಹತ್ರ ಮಾತಾಡ್ಲೇಬೇಕು. ಈ ತರದ ಕೆಲವು ಅಭ್ಯಾಸಗಳಿವೆ. ಅದನ್ನ ಬೇಡ ಅಂತ ನಾನು ಹೇಳಲ್ಲ, ಆದ್ರೆ ಅವುಗಳನ್ನ ಆದಷ್ಟು ಕಡಿಮೆ ಮಾಡ್ಕೊಂಡು ಚಿಂತನೆಗಳು ಕಡಿಮೆ ಆಗುತ್ತೆ. ಚಿಂತನೆಗಳು ಕಡಿಮೆ ಆದಾಗ ಆರೋಗ್ಯ ಚೆನ್ನಾಗಿರುತ್ತೆ. ಆರೋಗ್ಯ ಚೆನ್ನಾಗಿರುವಾಗ ನೀವು ಆಧ್ಯಾತ್ಮಿಕತೆಗೆ ರಾಮಾಯಣ ಆಗ್ಬೋದು, ಮಹಾಭಾರತ ಆಗ್ಬೋದು, ಭಗವದ್ಗೀತೆ ಆಗ್ಬೋದು, ಉಪನಿಷತ್ ಆಗ್ಬೋದು, ಅಥವಾ ಅದೆಲ್ಲ ಬೇಡ ಅಂತಂದ್ರೆ ಸಂಗೀತ ಕೇಳೋದ್ರಲ್ಲಿ ನಾವು ಸಂತೋಷ ಪಡ್ಬೋದು, ಪುಸ್ತಕ ಓದೋದ್ರಲ್ಲಿ ನಾವು ಸಂತೋಷ ಪಡ್ಬೋದು. ಈ ರೀತಿಯಾಗಿ ನಮ್ಮ ಕಾಲ ಕಳೆಯೋದಕ್ಕೆ ಏನು ತೊಂದರೆ ಇಲ್ಲ. ಆದ್ರೆ ನಾನು ಒಂದನ್ನ ಹೇಳಕ್ ಇಷ್ಟಪಡ್ತೀನಿ ಹಿರಿಯರಿಗೆ, ನಮಗೆ ಕಷ್ಟ ಬಂದಾಗ, ತಂದೆ ತಾಯಿಗಳಿಗೆ ಕಷ್ಟ ಬಂದಾಗ ಖಂಡಿತವಾಗಿಯೂ ನಮ್ಮ ಮಕ್ಕಳು ನಮ್ಮ ಸಹಾಯಕ್ಕೆ ಬಂದೇ ಬರ್ತಾರೆ. ಆ ಒಂದು ದೃಢ ನಂಬಿಕೆಯನ್ನ ಇಟ್ಕೊಂಡು ನಾವು ಮಕ್ಕಳನ್ನ ನೋಡೋದಕ್ಕೆ ಹೊರತುವೆ ಅವ್ರನ್ನ ಸುಮ್ಮನೆ ದೂರೋದು ಸರ್ವಥಾ ಆರೋಗ್ಯಕರ ಲಕ್ಷಣ ಅಲ್ಲ ಅಂತ ಅಂದ್ಬಿಟ್ಟು ನನ್ನ ಒಂದು ಅಭಿಪ್ರಾಯ. ಖಂಡಿತ ಮೇಡಮ್. ಒಟ್ಟಾರೆ ಇವತ್ತಿನ ಕಾರ್ಯಕ್ರಮದಲ್ಲಿ ತಮ್ಮ ಪ್ರವೃತ್ತಿ ಜೀವನವನ್ನು, ವೃತ್ತಿ ಜೀವನದ ಬಗ್ಗೆ, ಜೊತೆಗೇನೆ ಹಿರಿಯರಿಗೆ ಸಾಕಷ್ಟೊಂದು ಮಾರ್ಗದರ್ಶನವನ್ನು ತಾವು ತಮ್ಮ ಒಂದು ಅನುಭವದ ಮೂಲಕ ತಿಳಿಸ್ಕೊಟ್ಟಿದ್ದೀರಾ. ಒಟ್ಟಾರಾಗಿ ತಮ್ಮ ಅನುಭವವನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಹಂಚಿಕೊಂಡಿದ್ದಕ್ಕೆ ಕೇಳಿಗರ ಪರವಾಗಿ ತಮಗೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳು ಮೇಡಮ್. ನಿಮಗೂ ಎಲ್ಲ ತುಂಬಾ ನನಗೆ ಈ ಒಂದು ಅವಕಾಶವನ್ನ ಕೊಟ್ಟಿದ್ದಕ್ಕಾಗಿ ನಾನು ಕೂಡ ನಿಮಗೆ ಕೃತಜ್ಞತಾಪೂರ್ವಕವಾಗಿರ್ತಕ್ಕಂಥ ವಂದನೆಯನ್ನ ಸಲ್ಲಿಸ್ತೀನಿ. ಮತ್ತೆ ಎಲ್ಲಾ ಶ್ರೋತೃ ಬಾಂಧವರಿಗೂ ಕೂಡ ನನ್ನ ಕೃತಜ್ಞತಾಪೂರ್ವಕವಾಗಿರ್ತಕ್ಕಂಥ ವಂದನೆಗಳು. ನಮಸ್ಕಾರ. ನಮಸ್ಕಾರ ಮೇಡಮ್. ಸ್ನೇಹಿತರೆ, ಹಿರಿಯರಿಗಾಗಿ ಹಿರಿಯರಿಗೋಸ್ಕರ ಪ್ರಸಾರವಾದಂತಹ ನವದೆಹಲಿಯ ವಿಜ್ಞಾನ್ ಪ್ರಸಾರ್ ಪ್ರಾಯೋಜಕತ್ವದ ಅನುಭವ ಕಾರ್ಯಕ್ರಮದಲ್ಲಿ ಹಿರಿಯರು ಅಷ್ಟೇ ಅಲ್ಲ, ಗುರುಚಿಂತಕಿ, ಲೇಖಕಿ, ನಿವೃತ್ತ ಸಂಸ್ಕೃತ ಪ್ರಾಧ್ಯಾಪಕಿ ಹಾಗೂ ಗಮಕ ವಾಚನಕಾರರಾದಂತಹ ಸತ್ಯವತಿ ರಾಮನಾಥ್ ಮೇಡಮ್ ಅವರು ಇಷ್ಟೊತ್ತು ಕಾರ್ಯಕ್ರಮದಲ್ಲಿದ್ದು ಗಮಕ ವಾಚನವನ್ನು ಸಹ ಮಾಡಿದ್ರು. ಗಮಕ ಅಂದರೆ ಏನಂತ ಸಹ ತಿಳಿಸ್ಕೊಟ್ಟಿದ್ದಾರೆ. ಅಷ್ಟೆಲ್ಲ ಹಿರಿಯರಿಗೂ ಯಾವ ರೀತಿ ಸಮಯವನ್ನು ಕಳೀಬೋದು, ಆರೋಗ್ಯವನ್ನು ಯಾವ ರೀತಿ ನೋಡ್ಕೋಬೋದು, ಅಥವಾ ಆರೋಗ್ಯಕರವಾಗಿರಬೇಕಂದ್ರೆ ಅವ್ರು ಏನು ಮಾಡಬೇಕು ಅನ್ನೋದನ್ನು ಇವತ್ತಿನ ಅನುಭವ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಪ್ರತಿಯೊಬ್ಬರು ಇದನ್ನು ಅನುಸರಿಸಿ ಹಿರಿಯರಾದಂಥವರು ಆರೋಗ್ಯಕರವಾದಂಥ ಜೀವನವನ್ನು ನಡೆಸಿ ಆರೋಗ್ಯವಾಗಿರಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವಾದಂತಹ ವಿಜ್ಞಾನ್ ಪ್ರಸಾರ್ ಪ್ರಾಯೋಜಕತ್ವದ ಅನುಭವ ಕಾರ್ಯಕ್ರಮನ ಮುಕ್ತಾಯ ಮಾಡ್ತಿದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೀನಿ ಮತ್ತೊಬ್ಬ ಹಿರಿಯರೊಂದಿಗೆ. ಎಲ್ಲರಿಗೂ ಶುಭವಾಗಲಿ. ಶುಭ ದಿನ. ಧನ್ಯವಾದಗಳು ಸ್ನೇಹಿತರೆ. ನೀವು ಕೇಳ್ತಾ ಇದ್ದೀರಾ ಸಾರಥಿ ಝಲಕ್ 90.4 FM. ಕೇಳ್ರಪ್ಪೋ ಕೇಳ್ರಿ.